ವಿಶ್ವಭಾರತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರಿನ ಯಲಹಂಕ ದಿನಪತ್ರಿಕೆ ವಿತರಕರ ಸಂಘದ ವತಿಯಿಂದ ನೂತನ ಕಟ್ಟಡ ಉದ್ಘಾಟನೆ ನಡೆಯಿತು. ಹಾಗೆಯೇ ದಿನಪತ್ರಿಕೆ ವಿತರಕರ 12ನೇ ವಾರ್ಷಿಕೋತ್ಸವ ಸಮಾರಂಭವೂ ಸಹ ನಡೆಯಿತು. ನೂತನ ಕಟ್ಟಡವನ್ನು ಯಲಹಂಕ ಜನಪ್ರಿಯ ಶಾಸಕರಾದ ವಿಶ್ವನಾಥ್ರವರು ಲೋಕಾರ್ಪಣೆ ಮಾಡಿ ಪತ್ರಿಕಾ ವಿತರಕರ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದಿನಪತ್ರಿಕೆ ವಿತರಕರು ಸಮಾಜದ ಸಂಪರ್ಕ ಕೊಂಡಿ ಇದ್ದಂತೆ. ಮಳೆ, ಬಿಸಿಲು, ಗಾಳಿ, ಕಷ್ಟ, ಸುಖ ಯಾವುದನ್ನು ಲೆಕ್ಕಿಸದೆ ಸಮಾಜದ ಸಂಪರ್ಕ ಕೊಂಡಿಯಾಗಿ ಪತ್ರಿಕಾ ವಿತರಕರು ಕೆಲಸ ಮಾಡ್ತಾ ಇದ್ದಾರೆ. ಇದೇ ವೇಳೆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ದಿನಪತ್ರಿಕೆ ವಿತರಕರನ್ನು ಗೌರವಿಸಲಾಯಿತು. ಇದೇ ವೇಳೆ ಮಾತನಾಡಿದ ಶಾಸಕರು ಪತ್ರಿಕಾ ವಿತರಕರ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ, ಬನ್ನಿ ನೋಡೋಣ. 12ನೇ ವರ್ಷದ ವಾರ್ಷಿಕೋತ್ಸವ ಪ್ರತಿ ವರ್ಷ ನಾವು ಮಾಧ್ಯಮಿಕ ಪಾಠಶಾಲೆಯ ಆವರಣದಲ್ಲಿ ಜಾಸ್ತಿ ಅಲ್ಲೇ ನಾವು ಮಾಡಿರ್ತಕ್ಕಂಥದ್ದು. ನಾನು MLA ಆದಮೇಲೆ ದಿವಂಗತ ಸತೀಶ್ ಅವರು ನನಗೆ ಪರಿಚಯ ಆದಮೇಲೆ ನಾವು ಈ ಸಂಘವನ್ನು ಸ್ವಲ್ಪ ಬಲ ಮಾಡಿದ್ವಿ. ಕಾರ್ಪೊರೇಟ್ ಆದಂಥ ಸ್ವಲ್ಪ ಮೊದಲು ಸಂಘವನ್ನು ಮಾಡಿಸಿ ಅವ್ರಿಗೆ ಒಂದು ಗುರುತನ್ನು ಸಿಗೋ ರೀತಿಯಲ್ಲಿ ಮಾಡಿದಂಥ ನಮ್ಮ ಸತೀಶ್ ಅವರು. ಅದಾದಮೇಲೆ 12 ವರ್ಷ ಕೂಡ ನಾನು ಆ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನನ್ನ ಕ್ಷೇತ್ರದಲ್ಲಿ ನಾನು ಬಂದಾಗ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿ ನಾನೇ ಮಾಡಿಸಿದ್ವಿ. ಈಗ ಉತ್ತರ ಕರ್ನಾಟಕದ ಕ್ಷೇಮಾಭಿವೃದ್ಧಿ ಸಂಘ ನಾನೇ ಮಾಡಿಸಿದ್ವಿ. ಬೇರೆ ಬೇರೆ ಮಡಿವಾಳ ಸಮಾಜ, ಸವಿತಾ ಸಮಾಜ, ಸಣ್ಣ ಸಣ್ಣ ಸಮಾಜ ಅಂತ ಎಲ್ಲರೂ ಸಂಘ ಮಾಡಿಸ್ದೆ. ಯಾಕಂದರೆ ನೀವು ಪ್ರತಿ ವರ್ಷ ಪ್ರತಿ ತಿಂಗಳು ಸೇರಿದಾಗ ಸಮಸ್ಯೆಗಳೇನಿರ್ತದೆ ಇವೆಲ್ಲವನ್ನು ಕೂಡ ನನಗೆ ಹೇಳ್ಬೋದು, ಮತ್ತು ನಿಮ್ಮಲ್ಲಿ ಆ ಜನಾಂಗದಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಸರ್ಕಾರದಿಂದ ಏನಾದರೂ ಬರೋದು ಇದೆಯಾ, ನನ್ನ ಮುಖಾಂತರ ತರೋಕ್ಕಾಗ್ತದ, ಈ ಥರ ಇವತ್ತು ಎಲ್ಲ ಕಡೆ ಸಂಘಗಳನ್ನು ಮಾಡಿಸಿದ್ವಿ. ಬರೀ ಅಷ್ಟೇ ಅಲ್ಲ, ಕೆರೆಗಳಿಗೂ ಸಂಘ ಮಾಡಿಸಿದ್ದೀನಿ. ಒಂದೊಂದು ಕೆರೆಗೂ ಒಂದೊಂದು ಸಂಘ ಮಾಡಿಸಿದ್ದೀನಿ, ನಾಗರಿಕರು ಸೇರಿಸಿ. ಒಂದೊಂದು ಪಾರ್ಕು ಕೂಡ ಸಂಘ ಮಾಡಿಸಿದ್ದೀನಿ. ಪಾರ್ಕ್ ನೋಡ್ಕೊಬೇಕು, ಕೆರೆ ನೀವು ನೋಡ್ಕೊಬೇಕು ಅಂತೇಳಿ. ಒಟ್ಟಾರೆ ಇವತ್ತು ನಾವು ಯಾರು ಇಲ್ಲಿವರೆಗೂ ಗುರುತಿಸಿರ್ಲಿಲ್ಲ ನಮ್ಮ ದಿನಪತ್ರಿಕೆ ವಿತರಕರನ್ನ. ಅದರಲ್ಲೂ ಕೂಡ ದಿನಪತ್ರಿಕೆ ವಿತರಕ ಒಬ್ಬ ಇರ್ತಾನೆ, ಅವ್ರ ಕೈಗಾಗಿ ಒಂದು 2-3 ಕೆಲಸ ಮಾಡ್ತಾರೆ ಹುಡುಗರು ಪಾಪ. ಬೆಳಗ್ಗೆ ನೀವು ನೋಡಿರ್ಬೋದು, ಪ್ರಿಂಟಿಂಗ್ ಆಗಿ ಬರೋದು ಫಸ್ಟ್ ಎಡಿಷನ್ ಎಲ್ಲ 3 ಗಂಟೆಗೆಲ್ಲ ಬಂದ್ಬಿಡ್ತದೆ, 2:30-3 ಗಂಟೆಗೆಲ್ಲ ಬರ್ತದೆ. ಆ ಬಸ್ಸಲ್ಲಿ ಇಳಿಸ್ಬೇಕು. ಈಗ ಕೆಲವು ವೆಹಿಕಲ್ ಬರ್ತವೆ, ಮೊದಲೆಲ್ಲ ಈ ಬಸ್ಸು ಬರ್ತಾ ಇದ್ವು, ಆ ಬಸ್ಸಲ್ಲ ಲಾರಿಯಲ್ಲಿ ಹಾಕೊಂಡು ಹೋಗ್ಬಿಡೋರು. ಅದು ರೋಡಲ್ಲಿ ಹಾಕೊಂಡು ಅದನ್ನು ತಗೊಂಡು ಬಂದು ಅದನ್ನು ಯಾರ್ಯಾರು ಮನೆಗೆ ಕೊಡಬೇಕು ಅದನ್ನು ಡಿವೈಡ್ ಮಾಡಿ ಅದನ್ನೆಲ್ಲ ಕೂಡ ವಿತರಣೆ ಮಾಡೋದಿದೆಯಲ್ಲ, ಅಷ್ಟು ಸುಲಭದ ಕೆಲಸ ಇರ್ತಾ ಇರಲಿಲ್ಲ. ಈಗ ಸ್ವಲ್ಪ ಲೈಟ್ಗಳಾವೆ, ಬೆಳಕೈತೆ, ಜನ ಓಡಾಡ್ತಾರೆ. ನೀವು 20 ವರ್ಷ ಹಿಂದೆ ಒಂಥರ ಗಬೋನ್ನೋದು ಲೈಟ್ಗಳು ಇರ್ತಾ ಇರಲಿಲ್ಲ. ಒಬ್ಬೊಬ್ಬರೇ ಹುಡುಗರು ಹೋದ್ರೆ ನಾಯಿಗಳು ಹಚ್ಕೊಂಬರೋರು, ಕೈಯೆಲ್ಲ ದೊಣ್ಣೆ ಹಿಡ್ಕೊಬೇಕು, ಪೇಪರ್ ಹಿಡಿಬೇಕು. ಅದೊಂದೊಂದ್ಸರಿ ಕರೆಕ್ಟಾಗಿ ಹುಡುಗರು ಪೇಪರ್ ಎಷ್ಟು ಒಳಗಡೆ ಹೋದ್ರೆ ಸರಿ, ಆಚೆ ಬಿದ್ದಿದ್ರೆ ಬೆಳಗ್ಗೆ ಜನರ ಹತ್ರ ಬಯಸ್ಕೊಬೇಕು. ಅದಾದಮೇಲೆ ಅವರ ದಿನನಿತ್ಯದ ಕೆಲಸಕ್ಕೆ ಹೋಗ್ತಾ ಇದ್ರು, ವಿದ್ಯಾರ್ಥಿಗಳು ಕೂಡ ಅವ್ರು ಸ್ಕೂಲ್ಗೆ ಹೋಗ್ತಾ ಇದ್ರು. ಇದು ಬಹಳ ಜನ ಗೊತ್ತಿಲ್ಲ. ಪೇಪರ್ ಯಾಕೆ ನಮ್ಮ ಮನೆಗೆ ಲೇಟ್ ಬಂತು ಅಂತೇಳಿ ಗಲಾಟೆ ಮಾಡೋರು. ಅರ್ಧ ಗಂಟೆ ಲೇಟ್, 10 ನಿಮಿಷ ಲೇಟ್ ಆದರೆ ಪೇಪರ್ ಇಲ್ಲ, ಅವ್ನು ಯಾವ ಫೋನ್ ತಗೊಳ ಪೇಪರ್ ಹಾಕಕ್ಕೆ ಇನ್ನೂ ಬಂದಿಲ್ಲ ಅಂತೇಳಿ. ಅಂದರೆ ಇವತ್ತು ನಾವು ಪೇಪರ್ಗೆ ಅಡಿಕ್ಟ್ ಆಗಿದ್ದೀವಿ ಸ್ವಲ್ಪ. ದಿನಪತ್ರಿಕೆ ವಿಶೇಷವಾಗಿ ನಾವು ರಾಜಕಾರಣಿಗಳು ಮತ್ತು ಈ ಪತ್ರಿಕೆ ಓದೋಂಥ ಅಭ್ಯಾಸ ಇರೋರು ಪತ್ರಿಕೆ ಕೈ ಸಿಕ್ಕಿದ್ರೆ ಒಂದು ಅರ್ಥ ಸಮಾಧಾನ ಬಂತು. ಆದರೆ ಅದ್ರ ಹಿಂದೆ ಕೆಲಸ ಮಾಡೋಂಥವ್ರು ಕಷ್ಟ ಕಾರ್ಪಣ್ಯಗಳು ಏನು ಅಂತೇಳಿ ಯಾರು ಕೂಡ ವಿಚಾರ ಮಾಡ್ತಾ ಇರಲಿಲ್ಲ. ಆದರೆ ಸತೀಶ್ ಅಂತವರು ಸ್ವತಃ ಅವರು ಕೂಡ ಪತ್ರಿಕಾ ವಿತರಕರಾಗಿ ಅವರ ಕಷ್ಟಗಳನ್ನು ನೋಡಿ ನನ್ನನ್ನು ಒಂದೊಂದು ಸಂದರ್ಭದಲ್ಲಿ ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, ಕೋವಿಡ್ ಟೈಮಲ್ಲಂತೂ ಅವ್ರಿಗೆ ಸಾಕಷ್ಟು ಸರಿ ನಾವು ರೇಷನ್ ಕಿಟ್ಗಳನ್ನು ಎಕ್ಸ್ಟ್ರಾ ಕೊಟ್ಟಿದ್ದೀವಿ, ಬೇರೆಯವ್ರ ರೀತಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹಾಗೆಲ್ಲ ಅರ್ಧ kg ವೆಯ್ಟ್ ಜಾಸ್ತಿ ಆದರು ಹೇಳ್ರಿ, ಅವ್ರು ಎಷ್ಟು ಕೇಳಿದ್ರು ಅಷ್ಟೂ ರೇಷನ್ಗಳನ್ನು ಕೊಟ್ಟಿದ್ದೀವಿ. ನಾವು ಹೆಲ್ತ್ ಕ್ಯಾಂಪ್ ಸಪ್ರೇಟಾಗಿ ಮಾಡಿದ್ದೀವಿ. ಕೋವಿಡಲ್ಲಿ ಇಂಜೆಕ್ಷನ್ ಕೊಡಬೇಕಾದ್ರೆ ಅವರು ಕುಟುಂಬದಲ್ಲಿ ಪ್ರತ್ಯೇಕವಾಗಿ ವ್ಯಾಕ್ಸಿನೇಷನನ್ನು ಮಾಡಿದ್ದೀವಿ. ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿದಾಗ ನಾನು ಸತೀಶ್ ಹೇಳಿದೆ, ಪಟ್ಟಿ ನೀವೇ ಮಾಡಪ್ಪ, ಎಲ್ಲ ತಗೊಂಡು ನಮ್ಮ ಶಂಕರ್ ಎಲ್ಲರಿಗೂ ಪಟ್ಟಿ ಮಾಡೋದು. ಅವರಿಗೆ ಉಚಿತವಾದ ಸೈಟ್ಗಳನ್ನು ಕೂಡ ಕೊಟ್ಟಿದ್ದೀವಿ, ಸೈಕಲ್ಗಳನ್ನು ಕೊಟ್ಟಿದ್ದೀವಿ. ಅಂದರೆ ಇವತ್ತು ನಾವು ಯಾವುದೋ ಓಟ್ಗೋಸ್ಕರ ಮಾಡೋದು ಅಂತಲ್ಲ, ಸಮಾಜದಲ್ಲಿ ಒಟ್ಟ ಕೊನೆಯ ಯಾವ ವ್ಯಕ್ತಿ ಇರ್ತಾನೆ ಅವನನ್ನು ಗುರುತಿಸ್ಬೇಕು. ಒಬ್ಬ ಶಾಸಕನಾಗಿರ್ತಕ್ಕಂಥವ್ರು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಗಮನ ಹರಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ.
ಈಗ ನಮ್ಮ ಮಾಧ್ಯಮ ಸ್ನೇಹಿತರು ಅವರು ಅಷ್ಟೇ ಕುತ್ಕೊಳ್ಳೋಕೆ ಎಲ್ಲೂ ಆಫೀಸ್ ಇರಲಿಲ್ಲ, ಎಲ್ಲೋ ಒಂದು ಮಧ್ಯಾಹ್ನ ಕುತ್ಕೊಂಡು ಎಲ್ಲೋ ಒಂದು ಕಡೆ ರಿಪೋರ್ಟ್ ಬರ್ಕೊಂಡು ಹೋಗೋರು. ಅವರು ಕೂಡ ಕೆಳಗಡೆ ಬಿಲ್ಡಿಂಗ್ ಅನ್ನು ಮಾಡಿಕೊಟ್ರು. ಅದ್ರ ಮೇಲೆ ಇವತ್ತು ಪತ್ರಿಕಾ ವಿತರಕರ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಅದಕ್ಕೆ ದಿವಂಗತ ಎಂ ಸತೀಶ್ರವರ ಸಭಾಂಗಣ ಅಂತ ಕೂಡ ನಾಮಕರಣವನ್ನು ಕೂಡ ಮಾಡಿದ್ವಿ. ನೀವಿನ್ನು @ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.